ಮಾರ್ನಿಂಗ್. ನಾವಿಲ್ಲಿ ಹಂಪಿಲಿದ್ದೀವಿ. ನೀವು ವಿರೂಪಾಕ್ಷನ ಮಂದಿರದಲ್ಲಿದ್ದೀವಿ. ನಾನು ಇವಾಗ ತೋರಿಸ್ತೀನಿ. ಹಲೋ, ಬರೀ ನಾವೀಗ ವಿರೂಪಾಕ್ಷ ಮಂದಿರಕ್ಕೆ ಎಂಟ್ರಿ ಕೊಡೋನು. ನೀವು ನೋಡ್ತಿರ್ಬೋದು ಆ ಗೋಪುರ ಎಷ್ಟು ದೊಡ್ಡದು ಅಂತ. ನೆಕ್ಸ್ಟ್ ಒಳಗೆ ಒಂದು ಬರ್ರಿ, ನೋಡ್ರಿ ಎಂಟ್ರಿ ನಿಮ್ಗೆ ತೋರಿಸ್ತೀನಿ. ಇದು ಮೇನ್ ಎಂಟ್ರಿ. ನೋಡೋಣ ಬರ್ರಿ ಒಳಗೆ ಏನೈತಂತ. ಈ ನೋಡ್ರಿ ಇದ್ರ ಪರಾಂಗಣ ಎಷ್ಟು ದೊಡ್ಡದು ತೋರಿಸ್ತೀನಿ ನಿಮಗೆ. ಇದು ನೋಡ್ರಿ, ಇದು ಅದ್ರ ಪರಾಂಗಣ. ಅಂದ್ರೆ ಇದು ಇದಕ್ಕೆ ಅಂತಂದ್ರೆ ಇಲ್ಲಿ ನೈಟ್ ಯಾರಾದ್ರೂ ಬಂದಿರ್ತಲ್ಲ ಅವ್ರು ಉಳ್ಕೊಳ್ಳೋ ಜಾಗನೂ ಮಾಡಿ ಕೊಡ್ತಾರಂತ ಇಲ್ಲಿ. ಇದು ಬಂದ್ಬಿಟ್ಟು ಮೇನ್ ಗೋಪುರ, ಇದು ಮೂಲ ಗೋಪುರ. ಇದು ಶ್ರೀಕೃಷ್ಣ ದೇವರ ಕಟ್ಟಿದಂತ ಅಚ್ಯುತ ಗೋಪುರ ಅಂತಾರೆ ಇದನ್ನು, ಮಧ್ಯದ ಗೋಪುರ. ಇದು ಶ್ರೀಕೃಷ್ಣ ದೇವರ ಕಟ್ಸಿರ್ತಾರ ಆಗಿನ ಕಾಲದಾಗ. ನೋ ಥ್ಯಾಂಕ್ ಯು. ಓ ಸರಿ, ನಾನು ಟಿಕೆಟ್ ತೊಗೋಬೇಕಂತ ನಿಂತೆ, ಆದ್ರೆ ಅವ್ರೇನಂದ್ರೆ ಈ ಕಡೆ ಹಿಂದಿಂದ ಹೋಗ್ರಿ ಫ್ರೀ ಐತಿ ಅಂತಂದ್ರು. ಅದಕ್ಕೆ ನಾನು ಹಿಂದಿಂದ ಬಂದು ಈ ಕಡೆ. ಇಲ್ಲಿ ನೋಡ್ರಿ, ಇದು ಒಳಗಡೆ ಇದು ಪೂರ್ತಿ ಒಳಗಡೆ ದೃಶ್ಯ. ಇದು ಹಿಂಗೆ ಇದು ವಿರೂಪಾಕ್ಷ ಮಂದಿರ. ಇಲ್ಲಿ ಮೇನ್ ಏನಂದ್ರೆ ಇಲ್ಲೊಂದು ಐತೆ, ನಾನು ತೋರಿಸಿ ನಿಮ್ಗೆ ಆಮೇಲೆ ಬಂದ್ಬಿಟ್ಟು. ಬರೀ ಕಡೆ ಹೋಗೋಣ ಮೇಲೆ. ಇದು ಈ ಥರ ಮೋಸ್ಟ್ಲಿ ದರ್ಶನಕ್ಕೆ ಹೋಗೋ ಹಾದಿ ಅಂತ ನಂಗೆ ಅನ್ಸುತ್ತೆ. ಇಲ್ಲಿ ಕೆಳಗೆ ನೀವು ಕಾಣ್ತಿರ್ಬೋದು, ಇದು ಶಿವಲಿಂಗ ಅದ ಕೆಳಗೆ. ಇದು ನಂದಿ ಮಹಾರಾಜ ನೋಡ್ರಿ ಒಳಗೆ ಶಿವಲಿಂಗ ರಾಜ. ಇದು ಅಂಡರ್ಗ್ರೌಂಡ್ ಐತಿ, ಇದು ಕೆಳಗಡೆ ಐತಿ. ಇದೆಲ್ಲ ಸರ್ಫೇಸ್ ಆದ್ರೆ ಇದು ಅಂಡರ್ಗ್ರೌಂಡ್ ಒಳಗೆ ಐತಿದ. ಒಳಗೆ ಅಲಾವಿಲ್ಲ, ಲಾಕ್ ಮಾಡ್ಯಾರ. ನೋಡೋಣ ಬರ್ರಿ ಎಷ್ಟಾಗುತ್ತೆ ಅಷ್ಟು ಮುಂದೆ ಹೋಗೋನು. ಮುಂದೇನೈತಿ ಮುಂದೆ ನೋಡ್ಕೊಂಬರ್ನು ಮತ್ತೆ ಹೋಗಿ. ಈ ಎಂಟ್ರೆನ್ಸ್ ಇದೆ ಅಂತ ಅನ್ಸುತ್ತಿದೆ. ಇದು ಎಂಟ್ರೆನ್ಸ್ ಇರಬೇಕು. ಗದ್ದಲು ಭಾಳ ಐತಿ, ನಾವು ಆಮೇಲೆ ಬರೋಣಂತ. ಈಗ ಎಂಟ್ರೆನ್ಸ್ ಆ ಕಡೆ ಇತ್ತು, ಬಟ್ ನಾವು ಸ್ವಲ್ಪ ಹೊರಗಡೆ ಪರಾಂಗಣ ಹೆಂಗೈತಿ ನೋಡ್ಕೊಂಬರೋಣ ಅಂತ ಹೊರಗೆ ಬಂದೀವಿ. ಅಲ್ಲಿ ಹೊರಗಡೆ ಹೇಳಿದ್ರು ಆಗಲೇ ಯಾರು, ಅಲ್ಲೇನೋ ಕಲ್ಲು ಐತಂತ, ಇಷ್ಟಾರ್ಥ ಸಿದ್ಧಿ ಮಂಟಪ ಅಂತ ಏನೋ ಐತಂತದ. ನೀವು ಮನಸ್ಸಿನಾಗ ಏನು ಬೇಡ್ಕೊಂಡು ಅಲ್ಲಿ ಕೈ ಇಟ್ರು ಒಂದಕ್ಕೊಂದು ಬಳ್ಳ ಟಚ್ ಆದ್ರೆ ನೀವು ಅನ್ಕೊಂಡಿದ್ದು ನೆರವೇರ್ತೈತಂತ ಅದ್ರ ಅರ್ಥ ಐತಂತ. ನೋಡಿಲ್ಲ, ನೋಡೋಣ ಬರ್ರಿ ಏನೈತಿ ಇಲ್ಲಿ. ಇಲ್ಲಿ ನೋಡ್ರಿ, ಇದು ಇಷ್ಟಾರ್ಥ ಸಿದ್ಧಿ ಕಲ್ಲು ಅಂತ, ಸಾರಿ ಇಷ್ಟಾರ್ಥ ಸಿದ್ಧಿ ಮಂಟಪ ಅಂತ ಅನ್ಬೋದು. ಈ ಕಡೆಯಿಂದ ಬೆಳೆಟ್ರೆ ಈ ಕಡೆಯಿಂದ ಇಡ್ಬೋದು, ಆ ಕಡೆಯಿಂದ ಈ ಕಡೆಯಿಂದ ಕೈ ಇಟ್ರೆ ಒಂದಕ್ಕೊಂದು ಟಚ್ ಆಗ್ಬೇಕು. ನಿಮ್ಗೆ ಟಚ್ ಆದ್ರೆ ನೀವು ಅನ್ಕೊಂಡಿದ್ದಲ್ಲಿ ನೆರವೇರ್ತೈತಿ ಅನ್ನೋದು ಇದ್ರ ಪ್ರತೀತಿ. ಇಲ್ಲಿ ಯಾರೇ ಇದ್ರ ಕ್ಯಾಮ್ರಾ ಹಿಡ್ಕೊಳಕ್ಕೆ ಹೇಳ್ತೀನಿ, ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಕ್ಯಾಮ್ರಾ ಹಿಡ್ಕೊರಿ, ಅಂದ್ರೆ ಕೈ ಇಡ್ಬೇಕು. ಕೈ ಇಡಕ್ಕೆ ಹೊಂಟೀನಿ, ಏನಾಗುತ್ತೆ ನೋಡೋಣ ಈಗ. ಥ್ಯಾಂಕ್ಸ್. ಕೈ ಇಟ್ಟೆ, ಆದರೂ ಕೆಳಗಡೆಯಿಂದ ಪೂರ್ತಿ ಕೂಡಲ್ಲ ಅದು. ಸ್ವಲ್ಪ ಕೈ ಜಾರ್ಕೊಂಡು ಮ್ಯಾಲೆ ಬಂದ್ರೆ ಅಷ್ಟೇ ನಿಮ್ಮ ಕೈ ಕೂಡ್ತಾವ. ಬೆಳೆ ಉದ್ದಿದ್ರ ಬಗ್ಗೆ ಕೂಡ್ಬೋದು, ಅದೇನಿಲ್ಲ. ಬೆಳೆ ಚಿಕ್ಕವಿದ್ರು ಕೂಡಂಗಿಲ್ಲ ಅದು. ಇದು ಮೇನ್ ದೇವ್ರದ್ದು. ಇದೆ ನೋಡ್ರಿ ಕೆಳಗಡೆ ಹೆಂಗೆಲ್ಲ ಪೂರ್ತಿ ರಂಗೋಲಿ. ಇವತ್ತು ಮೋಸ್ಟ್ಲಿ ಇದು ಕಾರ್ತಿಕ ಮಾಸ ಸಂಬಂಧ ಏನೋ ಮಾಡ್ತಿರ್ಬೋದು ಅಂತ ನನ್ಗೆ ಅನ್ಸಕತೈತಿ. ನೋಡ್ರಿ ಎಷ್ಟು ಜನ ಬಂದಾರ ನೋಡ್ರಿ, ಎಲ್ಲ ಬೇರೆ ಬೇರೆ ಊರಿಂದ ಬಂದಾರ. ಪ್ರತಿಯೊಬ್ರು ಬಂದವರೆಲ್ಲ ಅಲ್ಲಿ ದೀಪ ಹಚ್ಚಿ ಈ ತರ ರಂಗೋಲಿ ತೆಗೆದು ದೀಪ ಹಚ್ಚಿ ಹೋಗ್ತಾರ. ಇದು ದೇವಸ್ಥಾನದ ಎಂಟ್ರಿ. ಇದು ಒಳಗಡೆ ಫೋನ್ ಅಲಾವ್ ಐತಲ್ಲ ಗೊತ್ತಿಲ್ಲ. ಇಲ್ಲಿ ನೋಡೋಣ ಬರ್ರಿ ಏನೈತೆ ಅಂತ. ಇಲ್ಲಿ ಕೆಲವೊಂದು ಸ್ಟೋರಿ ಅದಾವ, ನಾನು ನಿಮ್ಗೆ ಕಾಣಿಸೋದು ತೋರಿಸ್ತೀನಿ. ನೀವಲ್ಲಿ ನಿಮಗೆ ಕಾಣಿಸೋದು ಗೊತ್ತಿಲ್ಲ, ಈ ಥರ ಎಲ್ಲ ಸ್ಟೋರಿ ಅದಾವ. ಅದರಿಂದ ಏನು ಸ್ಟೋರಿ ಐತಲ್ಲ ನಿಮ್ಗೆ ಅದು ನೀವು ಹೇಳ್ತೀನಿ ಬರ್ರಿ. ಈ ವಿರೂಪಾಕ್ಷ ದೇವರಿಗೆ ವಿರೂಪಾಕ್ಷ ಅಂತ ಹೆಸರು ಎದಕ್ಕೆ ಬತ್ತಪ್ಪ ಅಂತಂದ್ರೆ, ಫಸ್ಟು ಇಲ್ಲಿ ಏನಾಗಿರ್ತದೆ, ಶಿವ ಮತ್ತು ತಕ್ಷ ಬ್ರಹ್ಮ ಅನ್ನೋವನ ಮಗಳು ಸತಿ ಮತ್ತು ಶಿವನ ಇಬ್ಬರಿಗೂ ಮದುವೆ ಆಗಿರ್ತದೆ. ಆಗೇನಾಗುತ್ತೆ, ತಕ್ಷ ಬ್ರಹ್ಮ ಅವ್ರ ಮನ್ಯಾಗ ಒಂದು ಯಜ್ಞ ಇಟ್ಕೋತಾನೆ. ಅದಕ್ಕೆ ಸತಿದೇವಿ ಶಿವನ್ ಕೇಳ್ತಾಳ ಹೋಗುನ್ ಬರ್ರಿ ಅಂತ.
ಶಿವ ಏನಂತಾನ, ಇಲ್ಲ ನಮ್ಗೆ ಆಹ್ವಾನ ಇಲ್ಲ, ಆಹ್ವಾನ ಇಲ್ದ ಹೋಗುದು ಸರಿ ಅನ್ಸಂಗಿಲ್ಲ ಅಂತಂತಾನ. ಅದು ತಕ್ಷದೇವಿ ಕೇಳಂಗಿಲ್ಲ, ನಿನಗೆ ಹೋಗುನ್ ಅಂತ ಹೇಳಿ ಅವಳೊಬ್ಳಾದ್ರೂ ಹೋಗುತ್ತಾಳ. ಹೋದ ಕೂಡಲೇ ತಕ್ಷ ಬ್ರಹ್ಮ ಏನ್ ಮಾಡ್ತಾನ, ಇಲ್ಲ ನಿನ್ಗೆ ಆಹ್ವಾನ ಇದ್ರಿಕಿಲ್ಲ, ನೀ ಎದಕ್ ಬಂದಿ ಅಂತ ಕೇಳಿದ್ದಕ್ಕಾಗಿ ತಕ್ಷ ಬ್ರಹ್ಮನ ಮಗಳಾದ ಸತಿಗೆ ಅದು ಮನಸ್ಸಿಗೆ ಬಹಳ ಕೆಟ್ಟ ಅನ್ಸಿ ಅದ ಯಜ್ಞ ಒಳಗೆ ಬಿದ್ದು ತನ್ನ ಪ್ರಾಣವನ್ನ ಬಿಡ್ತಾಳ. ಅದ ಪ್ರಾಣ ಬಿಟ್ಟ ನಂತರ ಅದು ಶಿವನಿಗೆ ತಡ್ಕೊಳಕ್ ಆಗಿಲ್ಲ. ಶಿವ ಸಿಟ್ಟಿಗೆದ್ದು ಪೂರ್ತಿ ಧ್ಯಾನಕ್ಕೆ ಹೋಗ್ತಾನ. ಧ್ಯಾನಕ್ಕೆ ಎಲ್ಲಿ ಹೋಗ್ತಾನಂದ್ರೆ ಇಲ್ಲಿ ಹಿಂದ್ಗಡೆ ಇರುವಂತ ಹೇಮಕೂಟ ಪರ್ವತ ಮೇಲೆ ಧ್ಯಾನಕ್ಕೆ ಕುಣ್ಕೋತಾನ. ಧ್ಯಾನಕ್ಕೆ ಕುಣ್ಕೊಂಡ ನಂತರ ಏನಾಕೈತಿ, ಪೂರ್ತಿ ಮಗ್ನ ಆಗ್ಬಿಡ್ತಾನ ಧ್ಯಾನ ಒಳಗೆ, ತಪಸ್ನೆ, ದೊಡ್ಡ ತಪಸ್ನೆ ಕೂತ್ ಬಿಡ್ತಾನೆ. ದೊಡ್ಡ ತಪಸ್ನೆ ಕೂತ್ ನಂತರ ಏನ್ ಮಾಡ್ತಾರ, ಈ ತ್ರಿಪುರಾಸುರನ ರಾಕ್ಷಸ ಇರ್ತಾನ. ತ್ರಿಪುರಾಸುರ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಏನ್ ಮಾಡ್ತಾನೆ, ಶಿವ ಧ್ಯಾನ ಕುಂತಿದ್ ನೋಡಿ ಅವನ ಅಟ್ಟಹಾಸವನ್ನು ಜಾಸ್ತಿ ಮಾಡ್ತಾನೆ. ಎಲ್ಲಾ ದೇವಾನು ದೇವತೆಗಳ ಮೇಲೆ ತನ್ನ ಅಟ್ಟಹಾಸ ಮತ್ತು ಅತ್ಯಾಚಾರಗಳನ್ನು ಜಾಸ್ತಿ ಮಾಡಿದ ನಂತರ ಎಲ್ಲಾ ದೇವಾನು ದೇವತೆ ಏನ್ ಮಾಡ್ತಾರ, ವಿಷ್ಣು ಅವತಾರ ಹೋಗ್ತಾರ. ಫಸ್ಟ್ ವಿಷ್ಣು ಈ ತರ ನಮ್ಗ ತ್ರಿಪುರಾಸುರ ಅನ್ನೋ ರಾಕ್ಷಸನಿಂದ ನಮ್ಗೆ ಈ ತರ ತೊಂದರೆ ಕೊಡತಾನ, ಬಹಳ ನೀ ಕಾಪಾಡಪ್ಪ ಬಂದು ಅಂತ. ಅದಕ್ಕ ವಿಷ್ಣು ಏನಂತಾನ, ಇಲ್ಲಪ್ಪ ನಾ ನಿಮ್ಗೆ ಕಾಪಾಡ್ಬೋದು, ಅವ್ರ ನಾ ಕಾಪಾಡಕ್ ಆಗಲ್ಲ. ಯಾಕಂದ್ರ ಆ ತ್ರಿಪುರಾಸುರನ ರಾಕ್ಷಸಗ ಒಂದು ವರದಾನ ಐತಿ, ಅದೇನಪ್ಪಾ ಅಂತಂದ್ರ ಅವನ ಸಂಹಾರ ಕೇವಲ ಶಿವನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನ. ಅದಾದ ನಂತರ ಎಲ್ಲಾ ದೇವಾನು ದೇವತೆಗಳು ಏನ್ ಮಾಡ್ತಾರ, ಬ್ರಹ್ಮನ ಹತ್ರ ಹೋಗ್ತಾರ. ಬ್ರಹ್ಮನ ಹತ್ರ ಹೋದ ನಂತರ ಬ್ರಹ್ಮನು ಅದ್ನ ಹೇಳ್ತಾರ. ಬ್ರಹ್ಮ ಏನಂತಾನ, ನೀವು ಫಸ್ಟ್ ಶಿವನ ಎಬಸ್ರಿ, ಶಿವ ಧ್ಯಾನ ಕುಂತಾಲ, ಶಿವನ್ ಎಬಸ್ರಿ, ಶಿವನ್ ಎಬಿಸಿದ ನಂತರ ಮಾತ್ರ ನೀವು ಆ ತ್ರಿಪುರಾಸುರನನ್ನು ಸಂಹಾರ ಮಾಡಕ್ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋ ಟೈಮ್ದಾಗ ನಿಮ್ಗೆ ಇದಾಗ ಮೊದಲೇ ಹೇರುವಂತ ಸತಿದೇವಿ ಆ ಯಜ್ಞ ಒಳಗೆ ಬಿದ್ದು ತಮ್ಮ ಪ್ರಾಣವನ್ನು ಬಿಟ್ಟಿರ್ತಾರಲ್ಲ, ಅದೇ ಸತಿದೇವಿ ಇಲ್ಲಿ ಪಂಪಾಂಬೆ ಅಂತ ಪುನರ್ಜನ್ಮ ತಾಳ್ತಾರ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಪಂಪಾ ನದಿ ಅದು ಅವ್ರ ಹೆಸರ ಮೇಲೆ ಬಿದ್ದಿರುವಂತದ್ದು. ಪಂಪಾಂಬೆ ಅಂತ ಜನ್ಮ ತಗೊಂಡ ನಂತರ ಏನಾಗುತ್ತೆ, ಜನ್ಮ ತಗೊಂಡ ನಂತರ ಅವ್ರಿಗೆ ಶಿವನ್ ಎಬಸುವಂತ ಕಾರ್ಯ ಅವ್ರಿಗೆ ಕೊಟ್ಟಿರ್ತಾರ. ಅಷ್ಟೊಗೆ ಏನ್ ಮಾಡ್ತಾರ, ಮನ್ಮಥ ರಾಜ ಏನ್ ಮಾಡ್ತಾನ, ಶಿವನನ್ನು ಎಬಸಕ್ ಬರ್ತಾನೆ. ಇಲ್ಲಿ ನಿಮ್ಗೆ ತೋರಿಸ್ಕೊಂಡ್ ಬರ್ರಿ, ಇಲ್ಲಿ ನೋಡ್ತಿರ್ಬೋದು, ಇವ ಮನ್ಮಥ ರಾಜ, ಅವನ ಹಿಂದ್ಗಡೆ ಇರ್ತಕ್ಕಂಥ ರತಿದೇವಿ ಅವಳು ರತಿದೇವಿ, ಮನ್ಮಥ ರಾಜ. ಇವನು ಶಿವ ಧ್ಯಾನ ಕುಂತಿರ್ತಾನ. ಆಗೇನ್ ಮಾಡ್ತಾನ ಮನ್ಮಥ ರಾಜ, ತನ್ನಲ್ಲಿರುವಂತ ಹೂವಿನ ಬಾಣ ಕೈಯಲ್ಲಿ ಐತಿ ನೋಡ್ರಿ, ಹೂವಿನ ಬಾಣದಿಂದ ಶಿವನ ತಪಸ್ಸನ್ನು ಭಂಗ ಮಾಡ್ತಾನೆ. ಅದಕ್ಕೆ ಸಿಟ್ಟಿಗೆದ್ದಂತ ಶಿವ ಅವನನ್ನ 3ನೇ ಕಣ್ಣು ಬಿಟ್ಟು ಮನ್ಮಥನ ಸಂಹಾರ ಮಾಡ್ತಾನೆ. ಸಿಟ್ಟಿಗೆದ್ದ ತನ್ನ 3ನೇ ಕಣ್ಣು ಬಿಟ್ಟು ಮನ್ಮಥನನ್ನು ಸಂಹಾರ ಮಾಡಿದ್ದಕ್ಕಾಗಿ, ಅಂದ್ರೆ ವಿರೂಪ ಅಕ್ಷ, ಅಂದ್ರೆ ಅವನು ಒಂದು ಅಕ್ಷದಿಂದ ಮನ್ಮಥ ರಾಜನನ್ನು ವಿರೂಪ ಮಾಡಿರ್ತಾನೆ. ಅದಕ್ಕಾಗಿ ಇಲ್ಲಿ ವಿರೂಪಾಕ್ಷ ಅನ್ನೋ ಹೆಸರು ಬಂದಿರ್ತದೆ. ಇದು ಇಲ್ಲಿ ಸ್ಟೋರಿ. ಅದಾದ ನಂತರ ಏನ್ ಮಾಡ್ತಾರ, ರತಿದೇವಿ ಬಂದ್ಬಿಟ್ಟು, ಇಲ್ಲಪ್ಪ ಶಿವ, ನೀನ್ ಯಾಕ ಮನ್ಮಥನ ಕೊಲ್ಲಕ್ ಹೋದೆ, ನಾವೆಲ್ಲ ಲೋಕ ಕಲ್ಯಾಣಕ್ಕಾಗಿ ನಿಮ್ಮನ್ನ ಎತ್ತಿಸಕಂತ ಬಂದಿದ್ವಿ ಅಂತ ಹೇಳಿದಕ್ಕ, ಅದಕ್ಕೆ ಏನ್ ಮಾಡ್ತಾನ ಶಿವ ಅವ್ರಿಗೆ ಹೇಳ್ತಾರ, ರತಿದೇವರಿಗೆ, ನಾನು ಅವನ ಸಂಹಾರ ಮಾಡಿದೀನಿ, ಬಟ್ ಅವನ ದೇಹ ಮಾತ್ರ ಇನ್ ಮುಂದೆ ನಿನ್ನ ಜೊತೆ ಇರಲ್ಲ, ಅದ್ರ ಆತ್ಮ ಎಲ್ಲಾ ಕಡೆ ಇರುತ್ತದ, ಶರೀರ ಆಗಿ ನೀವು ಅವ್ನ ಪೂಜೆ ಮಾಡಂಗಿಲ್ಲ, ಏನೇ ಇದ್ರು ಅವ್ನ ಆತ್ಮ ಮಾತ್ರ ಪೂಜೆ ಮಾಡ್ತೀವಿ, ಆತ್ಮ ರೂಪದಲ್ಲಿ ಮಾತ್ರ ಇರ್ತಾನವ. ಇದಾದ್ಮೇಲೆ ಶಿವ ಇವನು ಕೊಂದಿದ್ದು, ತ್ರಿಪುರಾಸುರ ಕೊಂದಿದ್ದು ಕಥೆ ನಿಮ್ಗೆ ಇಲ್ಲಿ ಬೇರೆ ತೋರಿಸ್ತೀನಿ. ಇದು ನೋಡ್ರಿ, ಇದು ಶಿವ, ಇದು ತ್ರಿಪುರಾಸುರ. 3 ಅಸುರಗಳ ಕೂಡ ತ್ರಿಪುರಾಸುರ ಆಗಿರ್ತಾನ. ಅವರನ್ನು ಕೊಲ್ಲಕ್ಕೆ ಎಲ್ಲಾ ದೇವಾನುದೇವಕ್ಕೂ ಒಂದಾಗ್ತದೆ. ಇಲ್ಲಿ ನೋಡ್ರಿ, ಸೂರ್ಯ ಚಂದ್ರ ರಥದ ಗಾಲಿಗಳು ಹಾಕ್ತಾರ, ಶಿವ ಪೂರ್ತಿ ಆಕಾಶನ ಅವನು ಬಿಲ್ ಆಗ್ತದ. ಸಾಕ್ಷಾತ್ ವಿಷ್ಣು ಏನಾಗ್ತಾನ, ಬಾಣ ಆಗ್ತಾನ. ಕೆಳಗಡೆ ಸೂರ್ಯ ಚಂದ್ರ ಪಂಚಭೂತಗಳ ಅಶ್ವಗಳಾಗಿರ್ತಾವ. ಇದೇ ರೀತಿ ಶಿವ ಏನ್ ಮಾಡ್ತಾನ, ತ್ರಿಪುರಾಸುರನನ್ನ ಸಂಹಾರ ಮಾಡ್ತಾನ. ತ್ರಿಪುರಾಸುರನ ಸಂಹಾರ ಮಾಡಿದ್ದಕ್ಕಾಗಿ ಇಲ್ಲಿಯ ಜನತೆಗಾಗಲಿ ಎಲ್ಲಾ ದೇವರುಗಳನ್ನ ಶಿವ ರಕ್ಷಣೆ ಮಾಡ್ತಾನಂತೇಳಿ ಇಲ್ಲಿ ವಿರೂಪಾಕ್ಷನ ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಹಳೆಗನ್ನಡದು ಭುವನೇಶ್ವರಿ, ಇದು ಭುವನೇಶ್ವರಿ ದೇವಸ್ಥಾನ. ಒಳಗಡೆ ಕ್ಯಾಮ್ರಾ ಅಲಾವಿಲ್ಲ, ಸೊ ಹಿಂಗೆ ನಿಮ್ಗೆ ತೋರ್ಸೋಕೆ ಆಗಲಿಲ್ಲ. ಹಳೆಗನ್ನಡದು ಭುವನೇಶ್ವರಿ, ಕೆಳಗೆ ಅಂಡರ್ಗ್ರೌಂಡ್ ಹೋಗುತ್ತಿದ್ದು ನೋಡಿ. ಇವಾಗ ನಾ ತೋರಿಸೋದು ಜಗತ್ನಾಗ ಫಸ್ಟ್ ಅನ್ಸುತ್ತಿದ್ದು, ಶಿವ ಮತ್ತು ವಿಷ್ಣು ಇಬ್ಬರದು ಕೂಡಿ ಒಂದೇ ದೇವಸ್ಥಾನ ಇರೋದು. ಇದು ಶಿವ, ಇರೋದು ವಿಷ್ಣು. ಶಿವ ವಿಷ್ಣು. ಮೋಸ್ಟ್ಲಿ ಈ ತರ ದೇವಸ್ಥಾನ ಎಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಒಳಗಡೆ ತೋರಿಸೋದ್ರಂಗಿಲ್ಲ, ಬಟ್ ಆದ್ರೂ ಟ್ರೈ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಜನ ಯಾರು ಮಾತಾಡಂಗಿಲ್ಲ, ಪೂರ್ತಿ ಸೈಲೆಂಟ್ ಇರುತ್ತಲ್ಲ, ಭಕ್ತಿ ಮಾಡ್ತಿರ್ತಾರ, ಅಲ್ಲಿ ಹೋಗಿ ಮಾತಾಡೋ ಸರಿ ಅನ್ನಿಸ್ತಿಲ್ಲ. ಬರ್ರಿ ಹೊರಗಡೆ ಹೋಗೋಣ, ಅಲ್ಲಿ ಏನೈತಿ ನೋಡ್ಕೊಂಡು ಹೋಗೋಣ. ಮತ್ತೆ ಈಗ ನಾನು ನಿಮ್ಗೆ ತೋರ್ಸೋಕೆ ಹೋಗೋದ್ರಂತ ಅತ್ಯಂತ ವೈಜ್ಞಾನಿಕವಾದ ಜಾಗ ಇಲ್ಲಿ
ಇಲ್ಲಿ ಕಿಂಡಿ ಕಾಣುತ್ತೆ ನಿಮ್ಗೆ, ಇಲ್ಲಿ ನೋಡ್ರಿ ಅದ್ರ ಗೋಪುರ ಇನ್ವರ್ಟೆಡ್. ಆ ಕಡೆ ಇರೋದು ವಿರೂಪಾಕ್ಷನ ಗೋಪುರ, ಆದ್ರೆ ಇಲ್ಲಿ ಅದ್ರ ನೆರಳು ಹೆಂಗ್ ಬೀಳತ್ತಪ್ಪ ಅಂದ್ರೆ ಉಲ್ಟಾ ಬೀಳ್ತೈತಿ. ಇದು ಇವಾಗ ಹಿಂಗ್ ಕಾಣುತ್ತಲ್ಲ ಕತ್ತಲ್ಲಿ, ನೀವು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಬಂದ್ರೆ ಪೂರ್ತಿ ಗೋಲ್ಡನ್ ಕಲರ್ ಕಾಣುತ್ತಿದೆಲ್ಲ, ಫುಲ್ ಬಂಗಾರದ ಕಲರ್. ಎದಕ್ಕಪ್ಪ ಅಂದ್ರೆ ಆಗ ಸೂರ್ಯನ ಕಿರಣವು ಫುಲ್ ಜಾಸ್ತಿ ಪ್ರಕಾಶವಾನ ಇರೋದ್ರಿಂದ ಇದು ಪೂರ್ತಿಯಾಗಿ ಬಂಗಾರದ ಕಲರ್ ಕಾಣುತ್ತೆ. ಇವಾಗ ಟೈಮು 10:43, ಸೊ ಅದಕ್ಕಾಗಿ ಇಷ್ಟೇ ಕಾಣ್ತಿರೋದು. ನೀವು ಯಾವಾಗ ಬಂದ್ರೆ ಮಧ್ಯಾಹ್ನ ಒಂದ್ಸಲಿ ಬಂದು ವಿಸಿಟ್ ಕೊಡ್ರಿ. ಇವಾಗ ನಾನು ನಿಮ್ಗೆ ಅದೊಂದು ಅದ್ಭುತನೇ ಅನ್ಬೋತೀನಿ, ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಅದು. ಹಂಗೆ ಈ ಸೀದಾ ಇದ್ದು ಉಲ್ಟಾ ಬೀಳುದಪ್ಪ ಅಂತಂದ್ರೆ ಈಸಿ ಕೆಲಸ ಅಲ್ಲ. ಅದನ್ನ ಇವ್ರು ಫಾರಿನರ್ಸ್ 19ನೇ ಶತಮಾನದಾಗ ಕಂಡು ನಾವ ಶಾನಿ ನಾವ ದೊಡ್ಡವ್ರು ಅಂತ ಮೆರೆಯುವಂಥ ಕಾಲದಾಗ ಅವರಪ್ಪನಂತವ್ರು ಇದ್ರಲ್ಲಿ ಅವ್ರಿಗಿಂತ 800-900 ವರ್ಷಗಳ ಮೊದಲು ಇದು ಗುಡಿ ಕಟ್ಟ್ಯಾರ. ಕೃಷ್ಣದೇವರ ಆಳ್ವಿಕೆ ಮಾಡಿದ 15ನೇ-16ನೇ ಶತಮಾನ ಆದ್ರೆ ಈ ಗುಡಿ ಎಲ್ಲ ಕಟ್ಟಿದ್ದು 11ನೇ ಶತಮಾನ 12ನೇ ಶತಮಾನದಾಗ ಗುಡಿ ಎಲ್ಲ ಕಟ್ಟ್ಯಾರ, ನಿರ್ಮಾಣ ಆಗಿದೆ ಗುಡಿದ. ಇದು ನೋಡಿ 15ನೇ ಶತಮಾನದ ಗಂಟೆಗಳಿವೆಲ್ಲ, 2 ಇದಾವಿಲ್ಲ ನೋಡ್ತೀವಿ ಹಳೆ ಗನ್ನಡಲ್ಲ. ಆದ್ರೆ ಒಳಗಡೆ ಇರುವಂತ ಬೆಲ್ ತೆಗೆದಿದ್ದಾರೆ, ಯಾಕಂದ್ರೆ ಜನ ಎಲ್ಲ ಬಂದದೆಲ್ಲ ಬರ್ಸ್ಕೊಂಡ್ ಹೊರಲ್ಲ, ಹಿಂಗಾಗಿ ಒಳಗಡೆ ಇರೋ ಬೆಲ್ ತೆಗೆದಿದ್ದಾರೆ ಅಷ್ಟ. ಇಲ್ಲಿ ಮತ್ತೆ ಇನ್ನು ಮೂರು ದೇವಸ್ಥಾನ ಬರ್ತಾವ. ಒಂದು ಶಿವಂದು, ಮತ್ತೊಂದು ದುರ್ಗಾ ಮಾತೆದು, ಟೋಟಲ್ 3 ದೇವಸ್ಥಾನ ಇರ್ತಾವೆ ಇಲ್ಲಿ. ನೋಡೋಣ ಬರ್ರಿ ಯಾವ್ಯಾವ ಅಂತ. ದುರ್ಗಾದೇವಿ ದೇವಸ್ಥಾನ, ಮಹಿಷಾಸುರ ಮರ್ದಿನಿಯ ರೂಪ ಇದು. ಇದು ಕ್ಯಾಮ್ರಾದಲ್ಲಿ ಚಿಕ್ಕದಾಗ ಕಾಣುತ್ತೆ ನಿಮ್ಗೆ, ಅದ್ರ ಭಾಳ ದೊಡ್ಡದಿದೆ, ಆಳನೂ ಇರಬೇಕು ನಂಗೆ ಅನ್ಸ್ಕೊಂಡು. ಅದು ಮೇನ್ ಎಂಟ್ರೆನ್ಸ್, ಇದು ಅಚ್ಯುತರಾಯ ಗೋಪುರ, ಇದು ಎಕ್ಸಿಟ್. ಇದು ಬರ್ರಿ ಆ ಕಡೆ ಹೊರಗಡೆ ಹೋಗೋಣ, ಏನಿದು ನೋಡೋಣ. ಇದು ನೋಡಿ, ಇದು ಕೊಳ. ಈ ಕೊಳದಿಂದ ಎಡಗಡೆ ಸೈಡ್ಗೆ ಹೋಗೋ ರಸ್ತೆ ಇದೆ, ಮೋಸ್ಟ್ಲಿ ಅದು ತುಂಗಭದ್ರಕ್ಕೇನೋ ಹೋಗುತ್ತದು, ತುಂಗಭದ್ರಾ ನದಿಗೆ ಹೊಂಟೈತೆ ಅನಿಸ್ತೈತಿ. ನೋಡೋಣ ಬರ್ರಿ ಎಲ್ಲಿ ಹೊಂಟೈತೆ. ಮೋಸ್ಟ್ಲಿ ಈ ತುಂಗಭದ್ರಾ ನದಿಗೆ ಹೋಗುತ್ತೇನದು. ಅಲ್ಲಿ ಹಾಕ್ಯಾರ ಬೋರ್ಡ್ ತುಂಗಭದ್ರಾ ನದಿ ಅಂತ. ಆಳ ಇರ್ಬೋದೇನೋ ನದಿ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಮತ ಬಂದೀವಿ, ತುಂಗಭದ್ರಾ ನದಿ ತುಂಬ ಪವಿತ್ರ ಅಂತ. ಕೈ ಕಾಲು ತಗೊಂಡು ಹೋಗಿ ಬರ್ರಿ ಅಂತ ನೀವು. ಭಾಳ ತಂಪದವ್ರಿ ನೀರಿವ. ಕಾಳಭೈರವ ಅಂದ್ರ ಶಿವನಿಗೆ ಪ್ರಿಯವಾದ ಪ್ರಾಣಿ ನಾಯಿ ನೋಡ್ರಿ. ಕಾಳಭೈರವನ ಇಷ್ಟವಾದ ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ನಾಯಿ. ನೋಡ್ರಲ್ಲ ನಾಯಿ ಇದೆ. ಇಲ್ಲೆಲ್ಲ ಶಿವನಿಗೆ ಯಾವುದೇ ಆಗಲಾರಂಥ ಪ್ರಾಣಿಗಳಿಲ್ಲ, ಎಲ್ಲ ಪ್ರಾಣಿಗಳು ಶಿವನ ಭಕ್ತರೇ ಒಂದು ರೀತಿಯಿಂದ ನೋಡಿದ್ರೆ. ಇದು ನನ್ನ ಫಸ್ಟ್ ಬ್ಲಾಗು, ಏನಾದರೂ ತಪ್ಪಾದ್ರೆ ಕ್ಷಮೆ ಇರಲಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಜೆಷನ್ ಹಾಕ್ರಿ, ತಪ್ಪಿದ್ರೆ ತಿದ್ಕೋತೀನಿ.